ಬಹುಶಃ ಇವತ್ತು ಇಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಹುಣಸೂರಿನಲ್ಲಿ ಇವತ್ತು ಸೇರಿರ್ತಕ್ಕಂಥ ನಿಮ್ಮೆಲ್ಲರನ್ನು ನಾನು ನೋಡಿದಾಗ ಎಲ್ಲೋ ಒಂದ್ ಕಡೆ ಚುನಾವಣೆಯ ಒಂದು ಕಾವು ಹುಣಸೂರು ಕ್ಷೇತ್ರದಿಂದನೇ ಪ್ರಾರಂಭ ಆಗೋಗದೆ. ಇನ್ನೂ 2 ವರ್ಷ ಆದೆ ಚುನಾವಣೆಗೆ, ಇನ್ನೂ 2 ವರ್ಷ ಆದೆ ಚುನಾವಣೆಗೆ. ಇವತ್ತು ನೋಡಿದ್ರೆ ಹುಣಸೂರು ಕ್ಷೇತ್ರದಲ್ಲಿ ಸೇರಿದಂತ ಜನ, ವಿಶೇಷವಾಗಿ ಹಳ್ಳಿಗಳಿಂದ ಬಂದಂತ ನಮ್ಮ ತಾಯಂದ್ರುಗಳು ತಲೆ ಮೇಲೆ ಕಳಶವನ್ನ ಹೊತ್ತು ಪಾಪ 2 ಗಂಟೆ 3 ಗಂಟೆ ಹರೀಶ್ ಗೌಡ್ರು ಕಾರಲ್ಲಿ ಬರ್ತಾ ಇದ್ರು, ನನ್ನ ಜೊತೆ ಬೈಕಲ್ಲಿ ಕುಂತ್ಕೊಂಡ್ರು, ಹೊಲ್ಟೇ ಬಿಟ್ರು ಮುಂದಕ್ಕೆ. ಇಲ್ಲ ನಾ ಕ್ಲಿಯರ್ ಮಾಡಿಸ್ತೀನಿ, ಹೋಗಿ ತಲುಪಕ್ಕಾಗಲ್ಲ, 20 ಕಿಲೋಮೀಟರ್ ಬಂದಿದ್ದೀವಿ ಬೈಕ್ ರ್ಯಾಲಿ, ಬರೋದಕ್ಕೆ ತಡ ಆಯ್ತು. ದಯಮಾಡಿ ಕ್ಷಮೆ ಕೋರ್ತೇನೆ. ಯಾಕೆಂದ್ರೆ ಹಳ್ಳಿಗಳಿಂದ ಬಂದಂತ ಹೆಣ್ಮಕ್ಳನ್ನ ಬಿಸಿಲಲ್ಲಿ ನಿಲ್ಲಿಸ್ತಕ್ಕಂಥದ್ದು ಬಹುಶಃ ನಮ್ಮ ಮನಸ್ಸು ಯಾರಿಗೂ ಕೂಡ ಒಪ್ಲಿಕ್ಕಿಲ್ಲ. ಆದ್ರೂ ಕೂಡ ಒಂದಷ್ಟು ಬಾರಿ ಇವೆಲ್ಲವೂ ಕೂಡ ಆಗ್ತದೆ, ನಮ್ಮ ಕೈನಲ್ಲಿ ಇರ್ಲಿಕ್ಕಿಲ್ಲ. ಹಾಗಾಗಿ ಹರೀಶ್ ಗೌಡ್ರಿಗೆ ಅದನ್ನೇ ಹೇಳ್ತಾ ಇದ್ದು, ನೀವು ನೋಡಿದ್ರಿ ಅವ್ರು ಯಾವತ್ತೂ ಕೂಗಾಡೋದಿಲ್ಲ. ಇವತ್ತು ಬಹಳ ಕೂಗಾಟ, ಕಿರ್ಚಾಟ, ರಂಪಾಟ ಹರೀಶ್ ಗೌಡ್ರು.